ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಿವಲಿ ಕೊಡು ಶಿವಲಿ. ಇದೇನಿದು ಮದುವೆಗೆ ಅಂತ ಕಾಫಿ ಕಪ್ಪು ಟ್ರೇ ಎಲ್ಲ ಹೊಸದೇ ತಂದ್ಬಿಟ್ಟಿದ್ದೀರಾ ಅನ್ಸುತ್ತೆ. ಹೌದಮ್ಮ, ಮದುವೆ ಮನೆ ಅಲ್ವಾ, ತುಂಬ ಜನ ಇರ್ತಾರೆ, ಬೇಕಾಗ್ಬೋದು ಅಂತ ತರಿಸಿದ್ವಿ. ನೋಡ್ದ್ಯಾಕ ತಂಗಿ ಮದುವೆಗೆ ಇಷ್ಟೊಂದೆಲ್ಲ ಮಾಡಿದ್ದಾನೆ ಅಂದಮೇಲೆ ಇನ್ನು ಮದುವೆನೂ ಚೆನ್ನಾಗೇ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾನೆ. ಇಷ್ಟೆಲ್ಲ ಮಾಡಿರ್ಬೇಕಾದ್ರೆ ಅಡ್ಜಸ್ಟ್ಮೆಂಟು ಕಮಿಟ್ಮೆಂಟು ಎಲ್ಲದೇ ಇರುತ್ತಾ? ತನ್ನ ಬುಡಕ್ಕೆ ಅಂತ ಬಂದ ಮೇಲೆ ಕಮಿಷನ್ ಆಗಲಿ ಎಲ್ಲನೂ ತೊಗೊಳ್ತಾನೆ. ನೋಡ್ತಾ ಇರು. ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾವಿಲ್ಲಿಗೆ ಬಂದಿರೋದು ಮದುವೆ ವಿಷಯ ಮಾತಾಡೋದಕ್ಕೇನೆ. ಈಗ ಹೊಸದಾಗಿ ಮಾತಾಡೋವಂಥದ್ದು ಏನೂ ಇಲ್ಲ, ಅದು ನಿಮಗೂ ಗೊತ್ತಿದೆ. ಮಕ್ಕಳು ಇಷ್ಟಪಟ್ಟರು ಅಂತ ಮದುವೆಗೆ ಒಪ್ಕೊಂಡಿದ್ದೀವಿ. ಮಕ್ಕಳು ಇಷ್ಟನೇ ನಮ್ಮಿಷ್ಟ ಅಲ್ವಾ? ಮಕ್ಕಳ ಮನಸ್ಸಿಗೆ ನೋವಾದರೆ ನಾನಂತೂ ಸಹಿಸ್ಕೊಳ್ಳೋಳೆ ಅಲ್ಲ. ಹೌದು ಇಂದ್ರಮ್ಮವ್ರೆ, ನಿಮ್ಮನ್ನು ಮೊದಲಿಂದನೂ ನೋಡಿದ್ದೀವಲ್ಲ, ನಿಮ್ಮ ಮಾತು ಹೊರಟಾಗಿರ್ಬೋದು, ಮನಸ್ಸು ಬೆಣ್ಣೆ ಥರ. ಮಕ್ಕಳನ್ನ ನೀವೆಷ್ಟು ಪ್ರೀತಿಸ್ತೀರಾ ಅಂತ ನಮಗೆ ಚೆನ್ನಾಗಿ ಗೊತ್ತು. ಒಳ್ಳೇದು ಒಳ್ಳೇದು. ನಾವಿಷ್ಟೆಲ್ಲ ಮಾಡ್ತಾ ಇರೋದು ಮಕ್ಕಳಿಗೋಸ್ಕರ ತಾನೇ. ಮದುವೆ ಮಾತ್ರ ಚೆನ್ನಾಗಿ ಮಾಡಿಕೊಡ್ಬೇಕು. ಗಂಡಿಗೆ ನಿಮ್ಗೇನು ಅನಿಸುತ್ತೋ ಆ ಒಡವೆಗಳನ್ನ ಹಾಕ್ಕೊಳ್ಳಿ. ಹುಡುಗಿಗೆ ನಾವು ಮಾಂಗಲ್ಯ ಚೈನ್ ತಂದ್ಕೊಡ್ತೀವಿ. ಇನ್ನು ಮಿಕ್ಕ ಒಡವೆಗಳನ್ನ ನೀವೇ ಹಾಕಿ. ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ಇಂದ್ರಮ್ಮವ್ರೆ, ಎಲ್ಲ ನಾವು ನೋಡ್ಕೊತೀವಿ. ನಮ್ಮ ಕೈಲಿ ಏನಾಗುತ್ತೋ ಅದಕ್ಕೂ ಮೀರೇ ಎಲ್ಲ ಮಾಡ್ತೀವಿ, ಓಕೆನಾ? ಅಮ್ಮ ಅದೆಲ್ಲ ಬೇಡ ಅಂತ ಹೇಳಿದ್ನಲ್ಲ ನಾನು. ಏ ದಡ್ಡ, ನಾನೇನು ವರದಕ್ಷಿಣೆ ಕೇಳ್ತಾ ಇಲ್ಲಪ್ಪ. ಮದುವೆ ಅಂದ್ರೆ ಶಾಸ್ತ್ರ ಸಂಪ್ರದಾಯ ಇರುತ್ತೆ, ಅದ್ರ ಪ್ರಕಾರ ಕೇಳ್ತಾ ಇದ್ದೀನಿ ಅಷ್ಟೇ. ಇಂದ್ರಮ್ಮವ್ರೆ, ನೀವು ಹೇಳಲಿ ಬಿಡಲಿ, ಹುಡುಗನಿಗೂ ಹುಡುಗಿಗೂ ಏನೇನು ಮಾಡಬೇಕೋ ಎಲ್ಲ ಮಾಡ್ತೀವಿ. ಮದುವೆನೂ ಚೆನ್ನಾಗಿ ಮಾಡ್ಕೊಡ್ತೀವಿ. ಇಲ್ಲಿ ನೋಡೋ ವರ್ದ, ನಾವೇನು ನಿಮ್ಮ ಅತ್ತೆ ಮಾವನಿಗೆ ಹಿಂಸೆ ಕೊಡ್ತಾ ಇಲ್ಲ. ನಿಮ್ಮಮ್ಮ ಹೇಳ್ದಂಗೆ ಇದೆಲ್ಲ ಒಂದು ಮದುವೆ ಪದ್ಧತಿ. ನಾಳೆ ದಿವಸ ನಮ್ಮ ಶ್ರೀವಲ್ಲಿ ಕೈ ಹಿಡಿಯೋ ಗಂಡುಗೂ ಇದನ್ನೆಲ್ಲ ನಾವು ಕೊಡ್ತೀವಿ. ಏನೇ ಇಂದ್ರ? ಹೌದು ಹೌದು. ಇಂದ್ರಮ್ಮವ್ರೆ, ನಾನು ಜೋಯಿಶ್ರ ಹತ್ರ ಹೋಗಿದ್ದೆ. 3 ಡೇಟ್ ಕೊಟ್ಟಿದ್ದಾರೆ. ನಿಮ್ಗೆ ಯಾವ ಡೇಟ್ ಇಷ್ಟ ಆಗುತ್ತೋ ಆ ಡೇಟ್ ಹೇಳಿಬಿಡಿ, ನಾವು ಕಲ್ಯಾಣ ಮಟ್ಟ ಫಿಕ್ಸ್ ಮಾಡಿಕೊಡ್ತೀವಿ. ಇಂದ್ರಮ್ಮವ್ರೆ, ಇವಾಗ ಮದುವೆ ಸೀಸನ್ ಬೇರೆ ಅಲ್ವಾ, ಚೌಟ್ರಿಗಳು ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ನೀವು ತೀರ್ಮಾನ ಮಾಡಿಕೊಂಡು ಬೇಗ ಹೇಳಿದ್ರೆ ಒಳ್ಳೆ ಚೌಟ್ರಿಲೇ ಮದುವೆ ಮಾಡ್ಕೊಡ್ಬೋದು. ನಾನು ಒಂದಷ್ಟು ಚೌಟ್ರಿಗಳದೆಲ್ಲ ಲೀಸ್ಟ್ ಬರ್ಕೊಂಡ್ಬಂದಿದ್ದೀನಿ. ಯಾವುದು ಫ್ರೀ ಇದೆಯೋ ಅದನ್ನೆಲ್ಲ ಇಲ್ಲಿ ರೌಂಡ್ ಮಾರ್ಕ್ ಮಾಡಿದ್ದೀನಿ. ನೀವು ಇದನ್ನೆಲ್ಲ ಬುಕ್ ಮಾಡಿದ್ರೆ ನಿಮಗೆ ದೊಡ್ಡ ಪಾರ್ಕಿಂಗ್ ಸ್ಪೇಸು, ರೂಮು ಎಲ್ಲ ಸಿಗುತ್ತೆ. ತಗೊಳ್ಳಿ. ಹಾಗಿದ್ಮೇಲೆ ಶುಭಶ್ಯ ಶೀಘ್ರಂ, ಒಳ್ಳೆ ಡೇಟ್ ಫಿಕ್ಸ್ ಮಾಡಿ ಮದುವೆ ಕಾರ್ಯಗಳು ಶುರು ಮಾಡ್ಬಿಡೋಣ. ಒಂದ್ ನಿಮಿಷ, ನಂದೊಂದು ಮಾತಿದೆ. ಕಲ್ಯಾಣ ಮಂಟಪ ಯಾವುದೇ ಆಗಿರ್ಲಿ, ಅದ್ರ ಬಗ್ಗೆ ನಮ್ಗೇನು ಆಕ್ಷೇಪ ಇಲ್ಲ. ಆದ್ರೆ ಆ ಕಲ್ಯಾಣ ಮಂಟಪದಲ್ಲಿ ಒಂದಲ್ಲ 2 ಮದುವೆ ನಡೀಬೇಕು. ಅಂದ್ರೆ 2 ಹಸೆ ಮನೆ ಇಲ್ಲ, 4 ಹಸೆ ಮನೆ ಇರಬೇಕು. ಇಂದ್ರಮ್ಮವ್ರೆ, ಏನು ಹೇಳ್ತಾ ಇದ್ದೀರಾ? ಅರ್ಥ ಆಗ್ತಲ್ಲ ನಮಗೆ. ನೋಡಪ್ಪ ಸುಬ್ಬು, ನಾನು ಯಾವತ್ತಿದ್ರೂ ನೇರವಾಗೇ ಮಾತಾಡೋದು. ಪದ್ಮನಾಭ ಅವರೇ, ವಿಶಾಲಮ್ಮನವರೇ, ನಾವಿಲ್ಲಿ ಒಂದು ಮದುವೆ ಬಗ್ಗೆ ಮಾತಾಡೋದಕ್ಕೆ ಬಂದಿಲ್ಲ, 2 ಮದುವೆ ಬಗ್ಗೆ ಮಾತಾಡೋದಕ್ಕೆ ಅಂತ ಬಂದಿದ್ದೀವಿ.
ಅಂದರೆ ನಮ್ಮ ಶ್ರೀವಲ್ಲಿನ ಸುಬ್ಬು ಕೊಟ್ಟು ಮದುವೆ ಮಾಡಿಕೊಡಿ ಅಂತ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.